ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಈ ಒಂದು ಫೋನ್ ಪೇ, ಪೇಟಿಎಂ, ಯು ಪಿ ಐ ಬರೋಕ್ಕಿಂತ ಮುಂಚೆ ನಾವೆಲ್ಲ ಕ್ಯಾಶ್ ಕೊಟ್ಬಿಟ್ಟು ಡೀಲ್ ಮಾಡ್ತಿದ್ವಿ, ಮತ್ತೆ ಟ್ರಾನ್ಸಾಕ್ಷನ್ ಮಾಡ್ತಿದ್ವಿ ಮುಂಚೆಲೆ. ಯಾವಾಗ ಇಂಡಿಯಾದಲ್ಲಿ ಡಿಜಿಟಲ್ ವರ್ಲ್ಡ್ ಯುಗ ಸ್ಟಾರ್ಟ್ ಆಯ್ತು, ಅವಾಗ ಎಲ್ಲ ಯು ಪಿ ಐಗೆ ಅಡಿಟ್ ಆಗಿ ಕೂತ್ಕೊಂಡ್ರು. ಯಾವ ತರ ಅಂತ ಅಂದ್ರೆ, ಬೆಳಿಗ್ಗೆ ಹಾಲ್ ತಗೊಳ್ಳೋದಾಗ್ಲಿ, ನ್ಯೂಸ್ ಪೇಪರ್ ಆಗ್ಲಿ, ನಾವೆಲ್ಲೇ ಹೋಗ್ಲಿ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟೆ ಪೇ ಮಾಡ್ತಿದ್ವಿ. ಬಟ್ ಈಗ NPC ನವರು ಯು ಪಿ ಐ ನ ಲಿಮಿಟ್ ಮಾಡೋದ್ರಲ್ಲಿ ಸ್ವಲ್ಪ ಹೊಸ ಬದಲಾವಣೆ ತಂದಿದ್ದಾರೆ. ಸಿಕ್ಕಂಗೆ ನಾವೀಗ ಎಲ್ಲ ಪೇ ಮಾಡಕ್ಕಾಗಲ್ಲ. ಮತ್ತೆ OTT ಟ್ರಾನ್ಸಾಕ್ಷನ್ ಅಲ್ಲಿ ಆಟೋ ಪೇ ಎಲ್ಲ ಮಾಡ್ತಿದ್ವಿ, ಅದನ್ನು ಕೂಡ ಸಿಕ್ಕಂಗೆಲ್ಲ ಯಾವ ಬೇಕಾದ್ರೂ ಮಾಡ್ಬೋದಿತ್ತು ಮುಂಚೆಲೆ. ಬಟ್ ಈಗ ಆ ತರ ಎಲ್ಲ ಮಾಡಕ್ ಆಗಲ್ಲ. ಅದೇನ್ ಬದಲಾವಣೆ ತಂದಿದ್ದಾರೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಮತ್ತೆ ಹೊಸ್ದಾಗಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ನಾವು ಯಾವ ತರ ಅಂತ ಅಂದ್ರೆ, ಫುಲ್ ಅಡಿಟ್ ಆಗ್ಬಿಟ್ಟಿದ್ವಿ ಯು ಪಿ ಐ ಪೇಮೆಂಟ್ ಗೆ. ಹಾಲ್ ತರೋದಾಗಿರ್ಬೋದು, ನ್ಯೂಸ್ ಪೇಪರು, ಕಂಪ್ಲೀಟ್ ಡೇನೇನೆ ಯು ಪಿ ಐ ಮೇಲೆನೆ ನಿಂತಿದೆ ಅಂತಾನೆ ಹೇಳ್ಬೋದು. ನಾವು ಎಷ್ಟು ಬೇಕಾದ್ರೆ ಇವಾಗ ಏನಾದ್ರು ಅಮೌಂಟ್ ಪೇ ಮಾಡ್ತಿದಂಗೆನೆ ನಾವು ಎಷ್ಟಿದೆ ಅಮೌಂಟ್ ಅಂತ ಎಲ್ಲ ಚೆಕ್ ಮಾಡ್ತಿದ್ವಿ. ಬಟ್ ಈಗ ಹಂಗಾಗಲ್ಲ. ಇಷ್ಟು ಅಂತ ಲಿಮಿಟ್ ಇದೆ. ಜಸ್ಟ್ 50 ಸಲ ಮಾತ್ರ, ದಿನಕ್ಕೆ 50 ಸಲ ಮಾತ್ರನೇ ಚೆಕ್ ಮಾಡಕ್ ಆಗೋದು. ಇನ್ ಮುಂದೆ ಅಮೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ 50 ಸಲ ಮಾತ್ರನೇ ಚೆಕ್ ಮಾಡಕ್ ಆಗೋದು. ಈಗ ಯಾಕೆ ಈ ತರ ಒಂದು ತಂದಿದ್ದಾರೆ ಅಂತ ನೋಡೋದಾದ್ರೆ, ಈಗ ನಾವ್ ಎಲ್ಲೇ ಹೋಗ್ಲಿ ನೋಡ್ರಿ, ಸರ್ವರ್ ಡೌನ್. ತುಂಬಾ ಬ್ಯಾಂಕ್ನವರು, SBI ನವ್ರದಂತೂ ಯಾವ ನೋಡಿದ್ರು ಸರ್ವರ್ ಡೌನ್ ಆಗ್ತಿದೆ. ಯಾಕೆಂತಂದ್ರೆ ಈಗ ಎಷ್ಟೋ ತುಂಬಾ ಟ್ರಾನ್ಸಾಕ್ಷನ್ಗಳು ನಡೀತಾ ಇರ್ತವೆ. ಈ ಒಂದು ಪ್ರಾಬ್ಲಮ್ ಹೆವಿ ಫೇಸ್ ಮಾಡ್ತಿದ್ದಾರೆ ಯೂಸರ್ಸ್ ಎಲ್ಲ. ಅದಕ್ಕೋಸ್ಕರನೇ ಈ ತರ ಒಂದು ಸೊಲ್ಯೂಷನ್ ನ ತಂದಿರ್ಬೋದು ಅಂತ ಅನ್ನಿಸ್ತಿದೆ. ಮತ್ತೆ ಇನ್ನೊಂದು, ಈಗ ನಾವು ಯಾವಾಗಾದ್ರೂ ಕರೆಂಟ್ ಬಿಲ್ ಆಗಿರ್ಬೋದು, OTT ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆಟೋ ಪೇ ನ ಆನ್ ಮಾಡಿ ಇಟ್ಟಿರ್ತೀವಿ. ಅದು ಒಂದ್ ತಿಂಗಳಾಗ್ತಿದಂಗೆ ಜಸ್ಟ್ ಅದು ನಾವು ಆ ಒಂದು ಡೇಟಿಗೆ ಬರ್ತಿದಂಗೆನೆ ಅದು ಆಟೋ ಪೇ ಆಗಿ ಪೇ ಆಗುತ್ತೆ ಅಮೌಂಟ್. ಅದು ಏನಾದ್ರು ಇಷ್ಟಂತ ಅಮೌಂಟ್ ಇರ್ಬೇಕಾದ್ರೆ ಅದು ಪೇ ಆಗುತ್ತೆ. ಬಟ್ ಈಗ ಆ ಸುಮ್ನೆ ಸಿಕ್ಕಂಗೆಲ್ಲ ಅದು ಆಟೋ ಪೇ ಯಾವಾಗ ಬೇಕಾದ್ರೂ ಅದು ಮುಂಚೆ ತಗೊಳ್ತಾ ಇತ್ತು. ಬಟ್ ಈಗ ಇಷ್ಟು ಟೈಮ್ ಅಲ್ಲಿ ಮಾತ್ರನೇ ಆ ಆಟೋ ಪೇ ತಗೋಬೇಕು ಅಂತ NPC ನವರು ನಿರ್ದಿಷ್ಟವಾದ ಒಂದು ಟೈಮ್ ಕೊಟ್ಟಿದ್ದಾರೆ. ಅಂತಿಷ್ಟು ಟೈಮ್ ಅಲ್ಲಿ ಮಾತ್ರನೇ ಆಟೋ ಪೇ ಮಾತ್ರ ತಗೊಳುತ್ತೆ. ಈ ಒಂದು ಯಾವುದು ನಮಗೆ ಈ ರೂಲ್ಸ್ ಗಳು ಅಷ್ಟು ನಮಗೆ ಪರ್ಸನಲ್ ಯೂಸ್ಗೆ ಅಷ್ಟೇನ್ ಯೂಸ್ ಆಗಲ್ಲ. ಯಾಕಂತ ಅಂದ್ರೆ, ಈಗ ಬಿಸ್ನೆಸ್ ಮೆನ್ ಆಗಿರ್ಬೋದು, ಈಗ ಟೋಲ್ ಅವರು ಅದೇನಂತಂದ್ರೆ, ಫಾಸ್ಟ್ ಟ್ಯಾಗ್ ಅವ್ರದ್ದು ಜಸ್ಟ್ ಈಗ ನಮ್ಮ ಅಕೌಂಟ್ ಇಂದ ಬೇರೆ ಈಗ ಡೈರೆಕ್ಟ್ ಲಿಂಕ್ ಆಗಿರುತ್ತೆ, ಹಾಗೆ ಆಟೋ ಪೇನಾಗೆ ಕಟ್ ಆಗುತ್ತೆ. ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ನಿಸ್ತೈತೆ. ನೋಡ್ಬೇಕು ಇನ್ನ NPC ನವರು ಯಾವ ತರ ಇನ್ನ ಹೊಸ ರೂಲ್ಸ್ ನ ತರ್ತಾರೆ. ಈಗ ಸದ್ಯಕ್ಕೆ ಇಷ್ಟು ಫೋನ್ ಪೇದು ಒಂದು ರೂಲ್ಸ್ ಅಪ್ಡೇಟ್ ಚೇಂಜ್ ಆಗಿರೋದೊಂದು ಅಪ್ಡೇಟ್ ಬಂದಿದೆ. ಕಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.